ನಮಸ್ಕಾರ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಬಹಳ ಕುತೂಹಲದಿಂದ ಚಲನೆಯ ಪಾಠದ ಮುಂದಿನ ಕಲಿಕಾಂಶಗಳನ್ನು ಕಲಿಯಲು ಬಹಳ ಉತ್ಸುಕತೆಯಿಂದ ಕುಳಿತುಕೊಂಡಿದ್ದೀರಿ. ಇಂದಿನ ಈ ಚಲನೆಯ ಪಾಠವನ್ನು ಪ್ರಾರಂಭಿಸೋಣ. ಹಿಂದಿನ ಅವಧಿಯಲ್ಲಿ ನಾವು ಏನು ಕಲ್ತಿದ್ವಿ ಅಂತೇಳಿ ಒಮ್ಮೆ ನೆನಪು ಮಾಡಿಕೊಳ್ಳಿ ಮಕ್ಕಳ. ವೇಗ ಮತ್ತು ಸರಾಸರಿ ವೇಗ, ವೇಗೋತ್ಕರ್ಷ, ಏಕರೂಪ ಮತ್ತು ಏಕರೂಪವಲ್ಲದ ವೇಗೋತ್ಕರ್ಷ, ಚಲನೆಯನ್ನು ರೇಖಾ ನಕ್ಷೆಗಳಲ್ಲಿ ಪ್ರತಿನಿಧಿಸುವುದು. ಇಷ್ಟನ್ನು ನಾವು ಹಿಂದಿನ ತರಗತಿಯಲ್ಲಿ ಕಲ್ತ್ಕೊಂಡಿದ್ದೀವಿ. ಈ ತರಗತಿಯಲ್ಲಿ ನೀವು ಕಲಿಯಲೇಬೇಕಾದ ಕಲಿಕಾಂಶಗಳಿವು. ಚಲನೆಯ ಸಮೀಕರಣಗಳು. ಈ ಚಲನೆಯ ಸಮೀಕರಣದಲ್ಲಿ ಒಟ್ಟು 3 ಸಮೀಕರಣಗಳಿದೆ. ಒಂದು ವೇಗ ಕಾಲ ಸಂಬಂಧ ಸಮೀಕರಣ, ಮತ್ತೊಂದು ಸ್ಥಾನ ವೇಗ ಸಂಬಂಧ ಸಮೀಕರಣ, ಮತ್ತು ಫೈನಲ್ಗೆ ಮತ್ತೊಂದು ಸ್ಥಾನ ಕಾಲ ಸಂಬಂಧ ಸಮೀಕರಣ. ಈ 3 ಸಮೀಕರಣಗಳನ್ನು ಬಳಸಿಕೊಂಡು ನಾವು ಸಮಸ್ಯೆಗಳನ್ನು ಸಹ ನಾವೀಗ ಬಿಡಿಸಬೇಕಾಗಿದೆ. ಬನ್ನಿ ಮಕ್ಕಳ, ಇವತ್ತು ಇದನ್ನು ನಾವು ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ. ಈಗ ಸಮೀಕರಣ ಅಂತಂದರೆ ಸಾಮಾನ್ಯವಾಗಿ ಸಮೀಕರಿಸುವುದು ಎಂದು ಇದರ ಅರ್ಥ. ಉದಾಹರಣೆಗೆ ಒಬ್ಬ ವರ್ತಕ ತಕ್ಕಡಿ ಹಿಡ್ಕೊಂಡಿದ್ದಾನೆ. ನೀವೆಲ್ಲ ತಕ್ಕಡಿ ನೋಡಿದಿರಲ್ವ? ಆ ತಕ್ಕಡಿನಲ್ಲಿ ಎಡಪಕ್ಕದಲ್ಲಿ ತೂಕದ ಕಲ್ಲುಗಳಿರ್ತವೆ, ಬಲಪಕ್ಕದಲ್ಲಿ ಧಾನ್ಯ ಅಥವಾ ತರಕಾರಿ ಹಾಕ್ಕೊಂಡು ಹೋಗ್ತಾನೆ. ಕೊನೆಯಲ್ಲಿ ಎಡಪಕ್ಕ = ಬಲಪಕ್ಕ ಆದಾಗ ಆ ತರಕಾರಿ ಅಥವಾ ಧಾನ್ಯದ ಅಳತೆ, ಪ್ರಮಾಣ, ತೂಕ ಇಷ್ಟು ಅಂತ ಹೇಳ್ತಾನೆ. ಇಲ್ಲಿ ಎಡಪಕ್ಕ ಇದೆ, ಬಲಪಕ್ಕ ಇದೆ, ಎರಡು ಸಮ ಮಾಡ್ತಾನೆ ಅಂತಂದಮೇಲೆ = ಸಹ ಇದೆ. ಈಗ ಅದೇ ರೀತಿ ನಾವು ಗಣಿತದಲ್ಲಿ ಒಂದು ಸಮೀಕರಣ ತೊಗೊಳ್ಳೋಣ. ಉದಾಹರಣೆಗೆ 2x = 16 ಅಂತ ತೊಗೋತೀವಿ. ಅದನ್ನು ನಾವು ಬಿಡಿಸಿದಾಗ x = 8 ಅಂತ ಬರುತ್ತೆ. ಅಲ್ಲೂ ಕೂಡ ಎಡಪಕ್ಕ ಇದೆ, ಬಲಪಕ್ಕ ಇದೆ. ಅವ್ಯಕ್ತ ಪದ x, ಅವ್ಯಕ್ತ ಪದ ಅಂತಂದರೆ ಅದರ ಬೆಲೆ ನಮಗೆ ಗೊತ್ತಿರೋದಿಲ್ಲ. ಅದನ್ನು ನಾವು ಕಂಡುಹಿಡ್ತೇವೆ. x = 8 ಅಂತ ಆಗುತ್ತೆ. ಅದೇ ರೀತಿ ನಮ್ಮ ಚಲನೆಯ ಸಮೀಕರಣದಲ್ಲಿ ಬರುವಂತಹ ಭೌತಿಕ ಪರಿಮಾಣಗಳ ಸಂಬಂಧವನ್ನು ಈ ಚಲನೆಯ ಸಮೀಕರಣಗಳು ಸೂಚಿಸುತ್ತವೆ. ಅವು ಯಾವ್ಯಾವು? ಆರಂಭಿಕ ವೇಗ, ಅಂತಿಮ ವೇಗ, ವೇಗೋತ್ಕರ್ಷ, ಅದರ ಚಲಿಸಿದ ದೂರ ಮತ್ತು ತೆಗೆದುಕೊಂಡು ಕಾಲ. ಈ ಎಲ್ಲ ಭೌತಿಕ ಪರಿಮಾಣಗಳ ಸಂಬಂಧವನ್ನು ಸೂಚಿಸುವುದೇ ಚಲನೆಯ ಸಮೀಕರಣ. ಈಗ ಈ ಚಲನೆಯ ಸಮೀಕರಣಗಳು ಅಂದ ತಕ್ಷಣ, ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಗೆ ನಾನು ಕೇಳ್ತೀನಿ a+b² ಅಂತ ನಾನು ಕೇಳಿದ ತಕ್ಷಣ ನಾನು ಇನ್ನೂ ಸ್ಟಾಪ್ ಮಾಡೋದಕ್ಕಿಂತ ಮುಂಚೆನೇ ಹೇಳ್ತಾನೆ ಅವನು a² + 2ab + b² ಅಂತೇಳಿ. ಹೌದಪ್ಪ, ಸರಿ, ನೀನು ಹೇಳಿ ಸರಿ ಇದೆ. ಅದು a² + 2ab + b² ಏನಾಯಿತು ಅಂತಂದರೆ ಕೆಲವು ವಿದ್ಯಾರ್ಥಿಗಳು ಹೇಳ್ತಾರೆ, ಸಾರ್ a + b × a + b ನಾನು ಗುಣಿಸ್ತೆ ಸರ್, ನನಗೆ ಆನ್ಸರ್ ಸಿಕ್ತು. ಇನ್ನು ಕೆಲವು ವಿದ್ಯಾರ್ಥಿಗಳು ಹೇಳ್ತಾರೆ, ಹೌದಾ ಸರ್, ನನಗೆ ಗೊತ್ತಿಲ್ಲ ಸರ್, ಏನು ನಮಗೆ ಮೇಷ್ಟ್ರು ಕೊಟ್ಟರು ಸರ್, a + b² = a² + 2ab + b² ಅಂತೇಳಿ ತುಂಬ ಫೇಮಸ್ ಇಂಟರ್ನ್ಯಾಷನಲ್ ಫಾರ್ಮುಲಾ ಸರ್, ನನಗೆ ಗೊತ್ತಿತ್ತು ಸರ್, ಆದರೆ ಅದರಲ್ಲಿ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಈ ರೀತಿ ಹೇಳೋದಕ್ಕೆ ಶುರು ಮಾಡ್ತಾನೆ. ನೀವು ಆ ರೀತಿ ಹೇಳಬಾರ್ದು. ಯಾವುದೇ ಒಂದು ಸಮೀಕರಣ ಆಗಲಿ, ಸೂತ್ರ ಆಗಲಿ, ಈಕ್ವೇಷನ್ ಆಗಲಿ, ಅದು ಹೇಗೆ ಬಂತು ಅದರ ಮೂಲ ನಿಮಗೆ ಗೊತ್ತಿದ್ದರೆ ಬಹಳ ಒಳ್ಳೆಯದು. ನಿಮಗೆ ಚಲನೆಯ ಸಮೀಕರಣಗಳಲ್ಲಿ ಒಟ್ಟು 3 ಸಮೀಕರಣ ಇದೆ. ಆ 3 ಸಮೀಕರಣಗಳನ್ನು ನಾವು ಹೇಗೆ ಪಡೆಯಬಹುದು, ಅದನ್ನು ಹೇಗೆ ವ್ಯುತ್ಪತ್ತಿ ಮಾಡಬಹುದು, ಅದನ್ನು ಹೇಗೆ ನಾವು ಡಿರೈವ್ ಮಾಡಬಹುದು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಳೋಣ. ಬನ್ನಿ ಮಕ್ಕಳ, ಈ ಚಲನೆಯ ಭೌತಿಕ ಪರಿಮಾಣದ ಜ್ಞಾನದ ಇಟ್ಟಿಗೆಗಳ ಮೇಲೆ ಸಮೀಕರಣವೆಂಬ ಮನೆಯನ್ನು ಕಟ್ಟಿ ಅದರಲ್ಲಿ ಬರುವ ಸಮಸ್ಯೆಗಳನ್ನು ಬಿಡಿಸಿ ನಾವೆಲ್ಲರೂ ಸಂತೋಷದಿಂದ ಬಾಳೋಣ. ಈಗ ಮೊದಲನೇ ಸಮೀಕರಣ ತೆಗೆದುಕೊಳ್ಳೋಣ. ಅದು ವೇಗ ಕಾಲ ಸಂಬಂಧ ಸಮೀಕರಣ. ಅಲ್ಲಿ ನೋಡಿ ಮಕ್ಕಳ, ವೇಗ ಅಂತಂದರೆ v ಆಗುತ್ತೆ, ಇಲ್ಲ u ಆಗುತ್ತೆ. ಮತ್ತು ಕಾಲ ಅಂದರೆ t. v, u ಮತ್ತು ಟಿಗಳ ಸಂಬಂಧವನ್ನು ನಾವು ಸಮೀಕರಿಸಿ ಒಂದು ಸಮೀಕರಣ ರೂಪದಲ್ಲಿ ನಾವೀಗ ಮಾಡಬೇಕಾಗಿದೆ. ಬನ್ನಿ ಅದನ್ನು ನಾವು ಹೇಗೆ ಡಿರೈವ್ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನೋಡಿ, ನಿಮಗೆ ವೇಗೋತ್ಕರ್ಷದ ಡೆಫಿನೇಷನ್ ಗೊತ್ತಿದೆ. ವೇಗೋತ್ಕರ್ಷ = ವೇಗ ಬದಲಾವಣೆ ಬೈ ತೆಗೆದುಕೊಂಡ ಕಾಲ. ವೇಗೋತ್ಕರ್ಷನ ಸ್ಮಾಲ್ a ಇಂದ ಹೇಳ್ತೇವೆ. ವೇಗ ಬದಲಾವಣೆನ v - u/t ಅಂತ ಹೇಳ್ತೇವೆ. a = v - u/t. ನೋಡಿ ಮಕ್ಕಳ, ಎಡಪಕ್ಕ ಇದೆ, ಬಲಪಕ್ಕ ಇದೆ. ಇಲ್ಲಿ ಸಂಪೂರ್ಣವಾಗಿ ಭೌತಿಕ ಪರಿಮಾಣಗಳನ್ನೇ ನಾನು ಬಳಸ್ಕೊಂಡಿದ್ದೇನೆ.
ಈಗ ಮುಂದಿನ ಸ್ಟೆಪ್ಪಲ್ಲಿ ಓರೆ ಗುಣಾಕಾರ ಮಾಡ್ತೀನಿ. ನಾನು ಓರೆ ಗುಣಾಕಾರ ಮಾಡಿದ ತಕ್ಷಣ ವಿ ಮೈನಸ್ ಯು ಇಸ್ ಈಕ್ವಲ್ ಟು 80 ಆಯಿತು. ಈಗ ವಿನ ಎಡಪಕ್ಕದಲ್ಲಿ ಉಳಿಸ್ಕೊಂಡು ಯುನ ಎಡಪಕ್ಕದಿಂದ ಬಲಪಕ್ಕಕ್ಕೆ ಕಳಿಸಿ ಈ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ 80 ಸಮೀಕರಣವನ್ನು ಎಷ್ಟೊಂದು ಸುಲಭವಾಗಿ ನಾವು ಬಿಡಿಸಿದ್ದೇವೆ. ಇದೇ ಸ್ಪಿರಿಟಲ್ಲಿ ಇನ್ನೆರಡು ಸಮೀಕರಣಗಳನ್ನ ನಾವು ಸಾಧನೆ ಮಾಡುವ ಪ್ರಯತ್ನವನ್ನು ಮಾಡೋಣ. ಈಗ ಸ್ಥಾನ ವೇಗ ಸಂಬಂಧ ಸಮೀಕರಣ. ಅಲ್ಲಿ ನಿಮಗೆ ಗೊತ್ತಿದೆ, ಸ್ಥಾನ ಅಂದರೆ ಸ್ಥಾನ ಪಲ್ಲಟ ಅಥವಾ ಚಲಿಸದ ದೂರ, ಅದು ಎಸ್ಸು. ವೇಗ ಅಂತಂದರೆ ವಿ ಮತ್ತು ಯು. ಈ ಸಮೀಕರಣದಲ್ಲಿ ಎಸ್ ಬರುತ್ತೆ, ವಿ ಬರುತ್ತೆ, ಯು ಬರುತ್ತೆ ಮತ್ತು ಎ ಬರುತ್ತೆ. ಯಾವ ರೀತಿ ಬಿಡಿಸೋದು ನೋಡ್ಕೊಳ್ಳೋಣ. ನಮಗೆಲ್ಲ ಗೊತ್ತಿದೆ ಸರಾಸರಿ ವೇಗ ಈಸ್ ಈಕ್ವಲ್ ಟು ಸ್ಥಾನ ಪಲ್ಲಟ ಬೈ ಕಾಲ ಅಂತ ಗೊತ್ತಿದೆ. ಸ್ಥಾನ ಪಲ್ಲಟ ಈಸ್ ಈಕ್ವಲ್ ಟು ಸರಾಸರಿ ವೇಗ ಇಂಟು ಕಾಲ. ಓರೆ ಗುಣಾಕಾರ ಮಾಡಿಕೊಂಡಿದ್ದೇವೆ. ಈ ಸರಾಸರಿ ವೇಗಕ್ಕೆ ನಮಗೆ ವಿ ಪ್ಲಸ್ ಯು ಬೈ 2 ಅಂತ ಗೊತ್ತಿದೆ. ಅಲ್ಲಿ ಸರಾಸರಿ ವೇಗ ಇರುವ ಜಾಗದಲ್ಲಿ ವಿ ಪ್ಲಸ್ ಯು ಬೈ 2 ಹಾಕಿ ಇಂಟು ಟಿನ ಹಾಗೆ ಉಳಿಸ್ಕೊಳ್ಳಿ. ನಮಗೆ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ 80 ಸಮೀಕರಣವನ್ನು ಈಗಷ್ಟೇ ಸಾಧನೆ ಮಾಡಿದ್ದೇವೆ. 80ನ ಹಾಗೆ ಉಳಿಸ್ಕೊಳ್ಳಿ. ವಿ ಇರೋ ಕಡೆ ಯು ತೊಗೊಳ್ಳಿ, ವಿ ಮೈನಸ್ ಯು ಆಗುತ್ತೆ. ಟಿ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಎ ಅಂತ ಮಾಡ್ಕೋಬೋದಲ್ಲ ಮಕ್ಕಳ? ಖಂಡಿತ ಮಾಡ್ಕೋಬೋದು. ನಾನು ಇದನ್ನು ಯಾಕೆ ಮಾಡಿಕೊಂಡೆ ನೋಡ್ಕೊಳ್ಳಿ. ಮುಂದಿನ ಸ್ಟೆಪ್ಪಲ್ಲಿ ನಿಮಗೆ ಬಹಳ ಖುಷಿ ಆಗುತ್ತೆ. ಅಲ್ಲಿ ವಿ ಪ್ಲಸ್ ಯು ಬೈ 2ನ ಹಾಗೆ ಬರ್ಕೊಂಡೆ ಇಂಟು ಟಿ ಬದಲಾಗಿ ವಿ ಮೈನಸ್ ಯು ಬೈ ಎ ಹಾಕಿಕೊಂಡೆ. ಈಗ ಅಂಶವನ್ನು ಸೂಕ್ಷ್ಮವಾಗಿ ಗಮನಿಸಿ. ವಿ ಪ್ಲಸ್ ಯು ಇಂಟು ವಿ ಮೈನಸ್ ಯು ಇದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪವರ್ಫುಲ್ ಫಾರ್ಮುಲಾ ಮೂಡಿ ಬಂತು. ನಾನು ಅದನ್ನು ಈಗ ಹೇಳ್ತೇನೆ. ಅದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈಗ ಎಸ್ ಈಸ್ ಈಕ್ವಲ್ ಟು ವಿ ಪ್ಲಸ್ ಯು ಇಂಟು ವಿ ಮೈನಸ್ ಯು ಏನಾಯಿತು? ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಆಯಿತು. ಕೆಳಗಡೆ 2 ಇಂಟು ಎನ ಗುಣಿಸ್ಕೊಳ್ಳಿ, 2 ಎ ಆಯಿತು. ಈಗ ಇನ್ನೊಂದು ಇಂಚು ದೂರದಲ್ಲಿ ಇದ್ದೀರಪ್ಪ, ನಿಮಗೆ ಆನ್ಸರ್ ಸಿಗಲಿಕ್ಕೆ ತುಂಬ ಖುಷಿ ಪಡ್ತೀರಿ. ಏನು ಮಾಡಬೇಕು? ಆ ಖುಷಿಗೆ ಸ್ವಲ್ಪ ಓರೆ ಗುಣಾಕಾರವನ್ನು ಮನಸ್ಸಿಗೆ ತಂದುಕೊಳ್ಳೋದೇನೋ ಓರೆ ಗುಣಾಕಾರ ಮಾಡೇ ಬಿಡಿ. ನಿಮಗೆ ಸಿಕ್ಕಿದೆ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as ಸೂತ್ರ. 2 ಸಮೀಕರಣಗಳನ್ನು ವ್ಯುತ್ಪತ್ತಿಸುವುದನ್ನು ನಾವು ಸಾವಧಾನವಾಗಿ ಕಲಿತುಕೊಂಡು ಈಗ 3ನೇ ಸಮೀಕರಣ ವ್ಯುತ್ಪತ್ತಿಸುವುದರ ಕಡೆಗೆ ನಾಗಾಲೋಟದಿಂದ ಮುನ್ನೋಗೋಣ. ಬನ್ನಿ ಮಕ್ಕಳ. ಸ್ಥಾನಕಾಲ ಸಂಬಂಧದ ಸಮೀಕರಣ. ಸ್ಥಾನ ಅಂದರೆ ಸ್ಥಾನ ಪಲ್ಲಟ ಎಸ್ಸು, ಕಾಲ ಅಂದರೆ ಟಿ. ಎಸ್ ಬರುತ್ತೆ, ಟಿ ಬರುತ್ತೆ, ಯು ಬರುತ್ತೆ, ವಿ ಬರುತ್ತೆ, ಎ ಬರುತ್ತೆ. ನೋಡ್ಕೊಳ್ಳೋಣ ಇದನ್ನು ಹೇಗೆ ಬಿಡಿಸೋದು ಅಂತೇಳಿ. ನೇರವಾಗಿ ಸ್ಥಾನ ಪಲ್ಲಟ ಈಸ್ ಈಕ್ವಲ್ ಟು ಸರಾಸರಿ ವೇಗ ಇಂಟು ಕಾಲ ಹಾಕಿಕೊಳ್ಳಿ. ಸ್ಥಾನ ಪಲ್ಲಟಕ್ಕೆ ಎಸ್ ಈಸ್ ಈಕ್ವಲ್ ಟು ಸರಾಸರಿ ವೇಗಕ್ಕೆ ಯು ಪ್ಲಸ್ ವಿ ಬೈ 2 ಇಂಟು ಟಿ ಹಾಕಿಕೊಳ್ಳಿ. ವಿ ಈಸ್ ಈಕ್ವಲ್ ಟು ಯು ಪ್ಲಸ್ 80 ಈಗಾಗಲೇ ನಮಗೆ ಗೊತ್ತಿದೆ. ನೆಕ್ಸ್ಟ್ ಏನು ಮಾಡ್ಬೋದು? ಎಸ್ ಇಸ್ ಈಕ್ವಲ್ ಟು ಆ ಯು ಪ್ಲಸ್ ವಿ ಬದಲಾಗಿ ಯು ಪ್ಲಸ್ 80 ಹಾಕಿ. ಈಗ ನೋಡಿ, ಎಸ್ ಇಸ್ ಈಕ್ವಲ್ ಟು ಯು ಮೊದಲೇ ಇತ್ತು, ವಿ ಬದಲಾಗಿ ಯು ಪ್ಲಸ್ 80 ಹಾಕ್ಕೊಳ್ಳಿ, ಇಂಟು ಟಿ ಮಾಮೂಲಿ ಉಳಿಸ್ಕೊಳ್ಳಿ. ನೆಕ್ಸ್ಟು ಎಸ್ ಇಸ್ ಈಕ್ವಲ್ ಟು ಯು ಪ್ಲಸ್ ಯು ಎರಡನ್ನೂ ಕೂಡಿ 2 ಯು ಆಯಿತು ಪ್ಲಸ್ 80 ಬೈ 2 ಹಾಗೆ ಬರ್ಕೊಳ್ಳಿ. ಬ್ರಾಕೆಟಲ್ಲಿದ್ದರೆ ಬಹಳ ಒಳ್ಳೆಯದು, ಗುಣಿಸೋದಕ್ಕೆ ಅನುಕೂಲ ಆಗುತ್ತೆ. ಎಸ್ ಇಸ್ ಈಕ್ವಲ್ ಟು ಈಗ ಗುಣಿಸಿ 2 ಯು ಇಂಟು ಟಿ 2 ಯು ಟಿ, 80 ಇಂಟು ಟಿ 80 ಸ್ಕ್ವೇರು ಬೈ 2ನ ನಾನು ಸ್ಪ್ಲಿಟ್ ಮಾಡ್ಕೊಂಡು ಬರೆದಿದ್ದೀನಿ. ನನಗೆ ಸಂಕ್ಷೇಪಿಸೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಸ್ಪ್ಲಿಟ್ ಮಾಡಿದ್ದೇನೆ. ಈಗ 2ನ್ನ ಕ್ಯಾನ್ಸಲ್ ಮಾಡ್ತಾನೆ. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ 80 ಸ್ಕ್ವೇರ್ ಬೈ 2. ಆ ಬೈ 2ನ್ನ ನಾನು ಅರ್ಧ 80 ಸ್ಕ್ವೇರ್ ಅಂತ ಬರೆದಿದ್ದೀನಿ. ಈ ರೀತಿ ನಾವು ಈ ಸಮೀಕರಣಗಳನ್ನು ಬಹಳ ಸರಳವಾದ ವಿಧಾನದಿಂದ ವ್ಯುತ್ಪತ್ತಿ ಮಾಡುವ ಕ್ರಿಯೆಯನ್ನು ನಾವು ತಿಳಿದುಕೊಂಡಿದ್ದೇವೆ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಪುಟ ಸಂಖ್ಯೆ 63ರಿಂದ 65ರವರೆಗೆ
ಇದೇ ಚಲನೆಯ ಸಮೀಕರಣಗಳನ್ನು ನಕ್ಷಾ ವಿಧಾನದಿಂದ ವ್ಯುತ್ಪತ್ತಿ ಮಾಡುವುದನ್ನೂ ಸಹ ಕಲಿಸಿದ್ದಾರೆ. ಅದನ್ನು ಸಹ ಒಮ್ಮೆ ಅವಲೋಕಿಸಿ ನೋಡಿದರೆ ಒಳ್ಳೆಯದು. ಈಗ ಸಮೀಕರಣಗಳನ್ನು ನಾವು ಬಿಡಿಸಿದ್ದೇವೆ. ಈ ಸಮೀಕರಣಗಳನ್ನು ಬಳಸ್ಕೊಂಡು ನಾವು ಸಮಸ್ಯೆಗಳನ್ನ ಬಿಡಿಸ್ಬೇಕು. ಈಗ ಯಾರಾದರೂ ಮನೆಯಲ್ಲಿ ಸೈಕಲ್ ತಂದು ಕೊಟ್ಟ ತಕ್ಷಣ ಮನೇಲಿ ಸೈಕಲ್ ಇಟ್ಬಿಟ್ಟು ಪೂಜೆ ಮಾಡ್ತಾರಾ? ಮಾಡೋಲ್ಲ. ಅದನ್ನು ಓಡಿಸಲೇಬೇಕು ಅನ್ನೋ ಉತ್ಸಾಹ ನಿಮ್ಮಲ್ಲಿರುತ್ತೆ. ನಿಮಗೂ ಕೂಡ ಸಮಸ್ಯೆಗಳನ್ನ ಬಿಡಿಸ್ಬೇಕು ಅಂತಕ್ಕಂಥ ಉತ್ಸಾಹ ಮೂಡಿ ಬಂದಿದೆ. ಈಗ ಸಮಸ್ಯೆಗಳನ್ನ ಬಿಡಿಸ್ಬೇಕಾದ್ರೆ ನೀವು ಕೆಲವೊಂದು ಮೂಲಭೂತ ಪರಿಕಲ್ಪನೆಗಳನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಅದು ಯಾವಿದೆ ಅಂತೇಳಿ ತಿಳಿಯಬೇಕಾದಂಥ ಅಂಶಗಳಲ್ಲಿ ನೋಡಿ. ಈಗ ಯು ಅಂತಂದರೆ ಆರಂಭಿಕ ವೇಗ, ಜವ 2 ಆಗಿರ್ಬೋದು. ವಿ ಅಂತಂದರೆ ಅಂತಿಮ ವೇಗ, ಅಂತಿಮ ಜವನೂ ಆಗಿರ್ಬೋದು. ವೇಗೋತ್ಕರ್ಷ ಅಂತಂದರೆ ಎ. ಎಸ್ ಅಂತಂದರೆ ದೂರ, ಚಲಿಸಿದ ದೂರ, ಸ್ಥಾನ ಪಲ್ಲಟ, ಎತ್ತರ. ಈ 4ಕ್ಕೂ ಎಸ್ಸನ್ನೇ ಬಳಸ್ತೇವೆ. ಅದೃಷ್ಟವಶಾತ್ತು ಟಿ ಅಂತಂದರೆ ಎಲ್ಲ ಕಡೆ ಕಾಲನು ಇದೆ. ನೋಡಿ, ಏಕಮಾನಗಳನ್ನು ಗಮನಿಸಿ. ಮೀಟರ್ ಬೈ ಸೆಕೆಂಡ್ ಇದೆ, ಮೀಟರ್ ಬೈ ಸೆಕೆಂಡ್ ಇದೆ, ಮೀಟರ್ ಬೈ ಸೆಕೆಂಡ್ ಸ್ಕ್ವೇರ್ ಇದೆ. ಈ ಏಕಮಾನಗಳು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಈಗ ನಾನು ಒಬ್ಬ ವಿದ್ಯಾರ್ಥಿಗೆ ಅಳತೆ ಮಾಡಪ್ಪ ಇಲ್ಲಿಂದ ಅಲ್ಲಿಗೆ, ಸರ್ ಅಳತೆ ಮಾಡಿ ಸರ್, ಎಷ್ಟು ಬಂತಪ್ಪ? 4 ಬಂತು. ಆ 4 ಅಂದ್ರೆ ಏನಪ್ಪ? ಮೀಟ್ರ್ ಸ್ಕೇಲೇ ತೊಗೊಂಡು ಅಳತೆ ಮಾಡಿದ್ದೆ, ದೂರ ಬರಿಬೇಕಾದ್ರೆ 4 ಮೀಟರ್ ಅಂತ ಬರಿಬೇಕು ಅಂತ ನಾನು ಆ ವಿದ್ಯಾರ್ಥಿಗೆ ಹೇಳಿದೆ. ಇನ್ನೊಬ್ಬ ವಿದ್ಯಾರ್ಥಿಗೆ ನಾನು ಕೇಳಿದೆ, ಬಾಪ ಇಲ್ಲಿ. ಸರ್ ಬಂದೆ ಸರ್. ಜವದ ಏಕಮಾನ ಏನಪ್ಪ? ಮೀಟ್ರ್ ಪರ್ ಸೆಕೆಂಡು ಸರ್. ಇಮ್ಮಿಡಿಯೇಟಾಗಿ ಸಡನ್ನಾಗಿ ಕೇಳಿದೆ ನಾನು, ವೇಗದ ಏಕಮಾನ ಏನಪ್ಪ? ಮೀಟ್ರ್ ಪೈ ಸೆಕೆಂಡ್ ಸ್ಕ್ವೇರ್ ಸರ್. ನೋಡಿ, ಅಲ್ಲಿ ಅವನಿಗೆ 1 ಮೀಟ್ರ್ ಪರ್ ಸೆಕೆಂಡ್ ಆದಮೇಲೆ ನೆಕ್ಸ್ಟ್ ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ಬಿಟ್ಟ ಅವನು ಕೇಳಿದೆ, ಯಾಕಪ್ಪ ಈಗ ಹೇಳಿದೆ? ಸರ್ 1 ಮೀಟ್ರ್ ಪರ್ ಸೆಕೆಂಡ್ ಆದಮೇಲೆ ಇನ್ನೊಂದು ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಲೇಬೇಕಲ್ಲ ಸರ್. ಆ ರೀತಿ ತಪ್ಪಾಗಿ ಅರ್ಥೈಸ್ಕೋಬಾರ್ದು. ನೋಡಿ, ವೇಗನೂ ಒಂದೇ, ಜವನೂ ಒಂದೇ. ಅದವನು ಗೊತ್ತಿದ್ರೆ ಮೀಟ್ರ್ ಪರ್ ಸೆಕೆಂಡ್ ಅಂತ ಹೇಳ್ತಿದ್ದ. ಹಾಗಾಗ್ಬಿಟ್ಟು ನೀವು ಯಾವುದೇ ಏಕಮಾನದಲ್ಲಿ ಎಲ್ಲಿಯಾದರೂ ನಿಮಗೆ ಗೊಂದಲ ಉಂಟಾಗುತ್ತದೆ ಅಂತ ಏನಾದರೂ ನಿಮ್ಮ ಮನಸ್ಸಿಗೆ ಅನಿಸಿರೆ ಇಮ್ಮಿಡಿಯೇಟಾಗಿ ನೀವು ಅದರ ಡೆಫಿನೇಷನ್ ಕಡೆ ವಾಲಬೇಕಾಗುತ್ತೆ. ಇದರ ಜೊತೆಲೆ ಸಾಮಾನ್ಯವಾಗಿ ನಮ್ಮ 9ನೇ ಕ್ಲಾಸಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳು ಏಕರೂಪವಲ್ಲದ ಚಲನೆಗೆ ಸಂಬಂಧಿಸಿವೆ. ಈಗ ಭೂಮಿ ಮೇಲೆ ಚಲಿಸ್ತಕ್ಕಂಥ ಕಾಯಗಳಿಗೆ, ಅದು ಬಸ್ ಆಗಿರ್ಬೋದು, ರೈಲ್ ಆಗಿರ್ಬೋದು, ಅಥವಾ ಟ್ಯಾಕ್ಸಿ ಆಗಿರ್ಬೋದು, ಎಲ್ಲಕ್ಕೂ ಕೂಡ ವೇಗೋತ್ಕರ್ಷ ಇಲ್ಲ 0 ಆಗಿರಬೇಕು, ಇಲ್ಲ 0ಗಿನ್ನ ಕಡಿಮೆ ಇರಬೇಕು, ಇಲ್ಲ 0ಗಿನ್ನ ಜಾಸ್ತಿ ಆಗಿರಬೇಕು. ಹಾಗಾದರೆ ಭೂಮಿಯಿಂದ ಮೇಲೆ ಎಸ್ದಾಗ ಏನಾಗುತ್ತೆ ನೋಡಿ. ಹಿಂಗೆ ಭೂಮಿಯಿಂದ ಮೇಲೆ ಎಸೆದಿ ಒಂದು ಚೆಂಡನ್ನು, ನಾವು ಚೆಂಡನ್ನು ಎಸ್ದಾಗ ಆ ಚೆಂಡು ಮೇಲ್ಮುಖವಾಗಿ ಹೋಗ್ತಾ ಇದೆ. ಆದರೆ ವೇಗೋತ್ಕರ್ಷ ಕೆಳಮುಖವಾಗಿ ವರ್ತಿಸುತ್ತಾ ಇದೆ. ಹಾಗಾಗ್ಬಿಟ್ಟು ಇಲ್ಲಿ ಈ ವೇಗೋತ್ಕರ್ಷದ ಬೆಲೆ -9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರು. ಈ -9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನೋದು ಸ್ಥಿರವಾದ ಸಂಖ್ಯೆ. ಜಗತ್ತಿನಾದ್ಯಂತ ಎಲ್ಲಿ ಹೋದರೂ ಇದೇ ಸಂಖ್ಯೆಯನ್ನು ಬಳಸ್ತೇವೆ. ಈಗಾಗಲೇ ವಿಜ್ಞಾನಿಗಳು ಇದನ್ನು ಕಂಡುಹಿಡಿದು ಒಂದು ಕಡೆ ಸ್ಥಿರವಾಗಿ ಇಟ್ಬಿಟ್ಟಿದ್ದಾರೆ. ಇನ್ನು ಕೆಲವರು ನಾವು ಸಂಕ್ಷೇಪಿಸೋದಕ್ಕೆ ಅನುಕೂಲ ಆಗಲಿ ಅಂತೇಳಿ -9.8ನ ರೌಂಡ್ ಫಿಗರ್ ಮಾಡಿ A = -10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಲೂ ಕೂಡ ಬಳಸ್ಬೋದು. ಪ್ರತಿ ಲೆಕ್ಕದಲ್ಲಿ ಕೊನೆಯಲ್ಲಿ ಬ್ರಾಕೆಟಲ್ಲಿ ಈ ಎ ಬೆಲೆ ಕೊಟ್ಟಿರ್ತಾರೆ, ಅದನ್ನು ನೀವು ಬಳಸ್ಕೋಬೇಕಾಗ್ತದೆ. ಈಗ ಭೂಮಿ ಕಡೆ ಬೀಳ್ತಕ್ಕಂಥ ವಸ್ತು ಅಂತ ಇಟ್ಕೊಳ್ಳಿ. ನೋಡಿ, ಭೂಮಿ ಕಡೆ ಕೆಳಮುಖವಾಗಿಯೇ ಬೀಳ್ತಾ ಇದೆ, ವೇಗೋತ್ಕರ್ಷವೂ ಸಹ ಕೆಳಮುಖವಾಗಿಯೇ ಇದೆ. ಹಾಗಾಗ್ಬಿಟ್ಟು ಇಲ್ಲಿ ಎ ಬೆಲೆ +9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರು ಅಥವಾ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಈ ಅಂಶದ ಕಡೆ ಹೆಚ್ಚಿನ ಗಮನ ನೀವು ಕೊಡಬೇಕಾಗ್ತದೆ. ಇದನ್ನು ಹೊರತುಪಡಿಸಿ ಇನ್ನೊಂದೆರಡು ಅಂಶ ಇದೆ. ಈಗ ಯಾವುದೇ ಒಂದು ವಾಹನ ನಿಶ್ಚಲ ಸ್ಥಿತಿಯಿಂದ ಚಲನಾ ಸ್ಥಿತಿಗೆ ಬರಬೇಕಾದ್ರೆ ಆರಂಭಿಕವಾಗಿ ನಿಶ್ಚಲ ಸ್ಥಿತಿ ಇರುತ್ತೆ. ಇದು U = 0, V = ಇಷ್ಟು ಅಂತ ಬೆಲೆ ಬರುತ್ತೆ. ಅದೇ ರೀತಿ ವಾಹನವೊಂದು ಚಲಿಸ್ತಾ ಇದ್ದು ನಂತರ ಅದು ನಿಶ್ಚಲ ಸ್ಥಿತಿಗೆ ಬಂದಾಗ ಯುಗೆ ಬೆಲೆ ಇರುತ್ತೆ, ವಿಗೆ 0 ಆಗುತ್ತೆ. ಈ ಅಂಶಗಳನ್ನ ನೀವು ಚೆನ್ನಾಗಿ ಮನಸ್ಸಲ್ಲಿಟ್ಕೋಬೇಕು. ಇದನ್ನು ಹೊರತುಪಡಿಸಿ ಇನ್ನೊಂದೆರಡು ಸಣ್ಣ ಕ್ಲೂ ಹೇಳ್ಬಿಡ್ತೇನೆ. ನಿಮಗೆ ಇರ್ತಕ್ಕಂಥ ಚಲನೆಯ ಸಮೀಕರಣ ಒಟ್ಟು 4 ಇದೆ, 3 ಅಥವಾ 4 ಇದೆ.
ಈ 4ರಲ್ಲೂ 4 ಲೆಟರ್ಸ್ ಮಾತ್ರ ಬರುತ್ತೆ. ಅಲ್ಲಿಗೆ ಈಗ ಉದಾಹರಣೆಗೆ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ತೊಗೊಂಡ್ರೆ ಎ ವಿ ಯು ಮತ್ತು ಇನ್ನೊಂದು ಟಿ 4 ಅಂಶಗಳಿದೆ ಒಟ್ಟಾರೆಯಾಗಿ. ಈ 4 ಅಂಶಗಳು ಬಿಟ್ಟು ಬೇರೆ ಇನ್ನೇನು ಬರಲ್ಲ 4 ಸಮೀಕರಣದಲ್ಲೂ. ಮತ್ತು ಇನ್ನೊಂದು ಮಹತ್ವದ ವಿಚಾರ ಅಂತಂದರೆ ಈ 4 ಸಮೀಕರಣದಲ್ಲೂ ಎ ಕಂಪಲ್ಸರಿಯಾಗಿರ್ತದೆ. ಇಷ್ಟನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ದೃಢ ನಿರ್ಧಾರವನ್ನು ಮಾಡಿಕೊಂಡು ನೀವು ಮುಂದಡಿ ಇಟ್ಟರೆ ಅದು ಎಂತಹ ಸಮಸ್ಯೆಯನ್ನು ಸಹ ನೀವು ಬಿಡಿಸಬಹುದು. ನಿಮಗೆ ಸ್ವಲ್ಪ ನೆರವಾಗಲಿ ಅಂತೇಳಿ ನಾನು ಒಂದೆರಡು ಸಮಸ್ಯೆಗಳನ್ನ ಬಿಡಿಸುವ ಪ್ರಯತ್ನ ಮಾಡ್ತೇನೆ. ಬನ್ನಿ ಮಕ್ಕಳ, ಆ ಸಮಸ್ಯೆಗಳು ನೋಡೋಣ. ಇಲ್ಲಿ ನೋಡಿ, ಒಂದು ಮೋಟಾರ್ ವಾಹನ ಈಗಾಗಲೇ ಚಲಿಸ್ತಾ ಇದೆ. ಅಲ್ಲಿ ತಡೆ ಹಾಕಿದಾಗ, ತಡೆ ಅಂದರೆ ತಡೆಗೋಡೆ ಅಲ್ಲಪ್ಪ, ಅದು ಬ್ರೇಕ್ ಹಾಕಿದಾಗ ಸ್ವಲ್ಪ ದೂರ ಚಲಿಸಿ ನಂತರ ಅದು ನಿಶ್ಚಲ ಸ್ಥಿತಿಗೆ ಬರುತ್ತೆ. ಚಲನೆಯಲ್ಲಿದ್ದು ನಿಶ್ಚಲ ಸ್ಥಿತಿಗೆ ಬರುತ್ತೆ ಅಂದಾಗ ನಿಮಗೆ ಗೊತ್ತಿದೆ ಯು ಬೆಲೆ ಏನು, ವಿ ಬೆಲೆ ಏನು. ಮತ್ತು ವಿರುದ್ಧ ದಿಕ್ಕಿನಲ್ಲಿ ವೇಗೋತ್ಕರ್ಷ ಉಂಟಾದಾಗ ಎ ಬೆಲೆ ಏನು ಅನ್ನೋದು ನಿಮಗೆ ಈಗಾಗಲೇ ಹೇಳಿಕೊಟ್ಟಿದ್ದೇನೆ. ಮೂಲಭೂತವಾಗಿ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಈಗ ನಾವು ಮಾಡಬೇಕಾದಿಷ್ಟೇ, ಈ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ, ಏನು ಕಂಡುಹಿಡಿಬೇಕು ಅನ್ನೋದನ್ನು ಸಿಂಬಲ್ ರೂಪದಲ್ಲಿ ನಾವು ಪ್ರಯತ್ನಪಟ್ಟು ಬರ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ ಎ ಇಸ್ ಈಕ್ವಲ್ ಟು -6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾಕಂದರೆ ಇದು ವಿರುದ್ಧ ದಿಕ್ಕಿನಲ್ಲಿ ವೇಗೋತ್ಕರ್ಷ ಉಂಟಾಗೋದ್ರಿಂದ ಅಲ್ಲಿ ವೇಗೋತ್ಕರ್ಷ ಋಣ ವೇಗೋತ್ಕರ್ಷ ಆಗುತ್ತೆ. ಹಾಗಾಗಿ ಎ ಇಸ್ ಈಕ್ವಲ್ ಟು -6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮತ್ತು ಟಿ ಈಸ್ ಈಕ್ವಲ್ ಟು 2 ಸೆಕೆಂಡ್. 2 ಸೆಕೆಂಡ್ ಆಗಿದೆ. ನೆಕ್ಸ್ಟು ವಿ ಈಸ್ ಈಕ್ವಲ್ ಟು 0, ಯಾಕಂದರೆ ನಿಶ್ಚಲ ಸ್ಥಿತಿಗೆ ಬರುತ್ತೆ 0. ಯು ಈಸ್ ಈಕ್ವಲ್ ಟು ಗೊತ್ತಿಲ್ಲ, ಎಸ್ ಈಸ್ ಈಕ್ವಲ್ ಟು ಗೊತ್ತಿಲ್ಲ. ಅವ್ರು ಕೇಳಿರೋದು ಎಸ್ ಮಾತ್ರ. ಆದರೆ ಯುಗೂ ನಾನು ಕ್ವಶನ್ ಮಾರ್ಕ್ ಹಾಕಿದ್ದೀನಿ. ಯಾಕಂತಂದರೆ ಯು ಬೆಲೆ ಕಂಡುಹಿಡಿದ ಎಸ್ ಬೆಲೆ ಕಂಡುಹಿಡಿಯೋಕ್ಕಾಗಲ್ಲ. ಈ ಲೆಕ್ಕದಲ್ಲಿ ಒಟ್ಟಾರೆಯಾಗಿ ನಾವು ಇಷ್ಟು ಅರ್ಥ ಮಾಡ್ಕೋಬೇಕು. ಒಂದು ವಾಹನ ಚಲಿಸ್ತಾ ಇದೆ, ಆ ಬ್ರೇಕ್ ಹಾಕಿದ ಸ್ಥಳದಿಂದ ನಿಶ್ಚಲ ಸ್ಥಿತಿಗೆ ಬರುವಾಗ ಎಷ್ಟು ದೂರ ಚಲಿಸಿದೆ ಅನ್ನೋದನ್ನು ನೀವು ಕಂಡುಹಿಡಿಯಬೇಕು. ಈಗ ಮತ್ತೊಮ್ಮೆ ಬರ್ಕೊಂಡಿದ್ದೀನಿ ನಾನು. ಈ ಬರ್ಕೊಂಡು ಈಗ ನನಗೆ ಎ ಇದೆ, ಟಿ ಇದೆ, ವಿ ಇದೆ. ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಬರ್ಕೊಂಡಿದ್ದೀನಿ. ವಿ ಬದಲಾಗಿ 0 ಹಾಕಿ ಯುನ ಹಾಗೆ ಉಳಿಸ್ಕೊಳ್ಳಿ. ಎಗೆ -6 ಹಾಕಿ ಟಿಗೆ 2 ಹಾಕಿ ಅದನ್ನು ಸಂಕ್ಷೇಪಿಸಿದಾಗ ನನಗೆ ಯು ಇಸ್ ಈಕ್ವಲ್ ಟು 12 ಮೀಟರ್ ಪರ್ ಸೆಕೆಂಡ್ ಬಂದಿದೆ. ನೆಕ್ಸ್ಟ್ ನಾನೇನು ಕಂಡುಹಿಡಬೇಕು? ಚಲಿಸಿದ ದೂರ ಕಂಡುಹಿಡಬೇಕು. ಚಲಿಸಿದ ದೂರ ಅಂದರೆ ಎಸ್ ಕಂಡುಹಿಡಬೇಕು. ನನ್ನಲ್ಲಿರ್ತಕ್ಕಂಥ 3 ಸಮೀಕರಣದಲ್ಲಿ 2 ಸಮೀಕರಣದಲ್ಲಿ ಎಸ್ ಅನ್ನೋ ಪದ ಬರುತ್ತೆ. ನಾನು 2 ಹಾಕ್ಕೊಂಡಿದ್ದೀನಿ. ನನಗೆ ಯಾವುದು ಬಳಸ್ತೀನಿ ಅನ್ನುವ ಖಾತ್ರಿ ಇಲ್ಲ. ಈಗ ನಾನು ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಅರ್ಧ ಎ ಟಿ ಸ್ಕ್ವೇರಲ್ಲಿ ನಾನು ಬೆಲೆ ಹಾಕಿದ್ದೇನೆ. ಯುಗೆ 12 ಹಾಕಿದ್ದೇನೆ, ಟಿಗೆ 2 ಹಾಕಿದ್ದೇನೆ, ಪ್ಲಸ್ ಅರ್ಧ ಇಂಟು ಎ ಇರೋ ಕಡೆ -6 ಹಾಕಿದ್ದೇನೆ. ಟಿ ಸ್ಕ್ವೇರ್ ಅಂದರೆ 2 ಇಂಟು 2 ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಮುಂದುವರಿಸ್ತೇನೆ. ಮುಂದುವರಿಸಿದಾಗ ನನಗೆ ಕೊನೆಯಲ್ಲಿ ಎಸ್ ಇಸ್ ಈಕ್ವಲ್ ಟು 12 ಮೀಟರ್ ಸಿಕ್ತು. ಅಂದರೆ ಆ ಬ್ರೇಕ್ ಹಾಕಿದ ತಕ್ಷಣ ಅಲ್ಲಿಂದ ಆ ನಿಶ್ಚಲ ಸ್ಥಿತಿಗೆ ಬರೋ ಅಷ್ಟೊತ್ತಿಗೆ ಒಟ್ಟಾರೆ 12 ಮೀಟರು ಆ ಮೋಟಾರು ವಾಹನ ಚಲಿಸಿದೆ ಅಂತ ಅರ್ಥ. ಹೇಗೂ ಬರ್ಕೊಂಡಿದ್ದೀವಿ ಇನ್ನೊಂದು ಸೂತ್ರ, ಅದಕ್ಕೂ ಸಾಧ್ಯತೆ ಇದೆ ನೋಡೋಣ. ವಿಗೆ ಹಾಕಿ ಬೆಲೆ, ಯುಗೆ ಹಾಕಿ ಬೆಲೆ, ಎಸ್ಸನ್ನು ಬಿಟ್ಕೊಂಡು ಸಂಕ್ಷೇಪಿಸಿ ಮೈನಸ್ಸು ಮೈನಸ್ಸು 2 ಕಡೆ ಕ್ಯಾನ್ಸಲ್ ಆಗುತ್ತೆ. 12 ಎಸ್ ಇಸ್ ಈಕ್ವಲ್ ಟು 144 ಆಗುತ್ತೆ. 144ನ 12ರಿಂದ ಭಾಗಿಸಿ ಎಸ್ ಇಸ್ ಈಕ್ವಲ್ ಟು 12 ಮೀಟರ್. ಎಂಥ ಲೆಕ್ಕನಪ್ಪ! ನಾವು 2 ಸೂತ್ರ ಹಾಕಿರೂ ಕೂಡ ನಮಗೆ ಒಂದೇ ಬೆಲೆ ಸಿಕ್ಕಿದೆ. ಮತ್ತೊಂದು ಲೆಕ್ಕವನ್ನು ನೋಡೋಣ. ನೋಡಿ, ಒಂದು ಕಲ್ಲು 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಮೇಲೆ ಎಸೆತೇವೆ. ಎಷ್ಟು ದೂರ ಹೋಗುತ್ತೆ ಗೊತ್ತಿಲ್ಲ, ಮತ್ತು ಎಷ್ಟು ಅವಧಿನಲ್ಲಿ ಅಷ್ಟು ದೂರ ತಲುಪುತ್ತೆ ಅದನ್ನು ಕಂಡುಹಿಡಬೇಕಾಗಿದೆ. ಇಲ್ಲಿ ನೋಡಿ, ಮೊದಲು ಕಲ್ಲು ಚಲಿಸ್ತಾ ಇದೆ, ಹಾಗಾಗ್ಬಿಟ್ಟು ಯುಗೆ ಬೆಲೆ ಇದೆ. ಅದು ಚಲಿಸಿದ ತಕ್ಷಣ ಬಹಳ ಮೇಲೆ ಹೋಗಿ ನಂತರ ಅದು ನಿಲ್ಲಲೇಬೇಕು. ಅಲ್ಲಿ ವಿ 0 ಆಗುತ್ತೆ. ಇದು ಗುರುತ್ವಕ್ಕೆ ವಿರುದ್ಧವಾಗಿ ಮೇಲೆ ಚಲಿಸ್ತಾ ಇದೆ, ಅಂದರೆ ವೇಗೋತ್ಕರ್ಷ ಕೆಳಮುಖವಾಗಿದೆ, ಇದು ಚಲನೆ ಮೇಲ್ಮುಖವಾಗಿದೆ. ಹಾಗಾಗ್ಬಿಟ್ಟು ಎ ಈಸ್ ಈಕ್ವಲ್ ಟು -10. ಇಷ್ಟು ನನಗೆ ಗೊತ್ತಾಯಿತು ಅಂತಂದರೆ ಈ ಲೆಕ್ಕ ಓದಿಕೊಂಡು ಈಗ ಕೊಟ್ಟಿರ್ತಕ್ಕಂಥದ್ದನ್ನು ಸಿಂಬಲ್ ವೈಸು ಬರ್ಕೊಳ್ಳೋಣ.
ಯು ಈಸ್ ಈಕ್ವಲ್ ಟು 5 ಮೀಟರ್ ಪರ್ ಸೆಕೆಂಡ್. ಎ ಈಸ್ ಈಕ್ವಲ್ ಟು -10. ನಾನು ಈಗಾಗಲೇ ಕಾರಣ ಹೇಳಿದ್ದೇನೆ ಯಾಕೆ ಮೈನಸ್ ಚಿಹ್ನೆ ಬರುತ್ತೆ ಅಂತೇಳಿ. ನೆಕ್ಸ್ಟು ವಿ ಈಸ್ ಈಕ್ವಲ್ ಟು 0, ಯಾಕಂದರೆ ಅದು ನಿಲ್ಲೇಬೇಕು, ಹಾಗಾಗ್ಬಿಟ್ಟು ವಿ ಈಸ್ ಈಕ್ವಲ್ ಟು 0. ಎಸ್ ಈಸ್ ಈಕ್ವಲ್ ಟು ಚಲಿಸಿದ ದೂರ, ಟಿ ಈಸ್ ಈಕ್ವಲ್ ಟು ಅಷ್ಟು ದೂರ ಚಲಿಸಲು ತೆಗೆದುಕೊಂಡುವ ಕಾಲ ಎಷ್ಟು ಟಿ. ಇಷ್ಟೊಂದು ನಾನು ಏನು ಕೊಟ್ಟಿದ್ದಾರೆ, ಏನು ಕಂಡುಹಿಡಿಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಾನು ಗ್ರಹಿಸಿ ಬರೆದುಕೊಂಡಿದ್ದೇನೆ. ಈಗ ಈ ಯು ಎ ವಿ ಬಳಸ್ಕೊಂಡು ನಾವು ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿನಲ್ಲಿ ನಾವು ಬೆಲೆಗಳನ್ನು ಆದೇಶಿಸಿದಾಗ ನಮಗೆ ಟಿ ಬೆಲೆ ಅರ್ಧ ಸೆಕೆಂಡ್ ಸಿಕ್ಕಿದೆ. ಈಗ ನೆಕ್ಸ್ಟ್ ಯಾವುದು ಕಂಡುಹಿಡಬೇಕು? ಚಲಿಸಿದ ದೂರ ಕಂಡುಹಿಡಬೇಕು. ಅದಕ್ಕೆ ಇರ್ತಕ್ಕಂಥ ಸಮೀಕರಣಗಳು ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಅರ್ಧ ಎ ಟಿ ಸ್ಕ್ವೇರು ಮತ್ತು ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಈಗ ಮೊದಲನೇದಕ್ಕೆ ನಾವು ಬೆಲೆಗಳನ್ನು ಆದೇಶನ ಯು ಇರೋ ಕಡೆ 5, ಟಿಗೆ ಅರ್ಧ ಪ್ಲಸ್ ಅರ್ಧ ಇಂಟು ಎ ಇರೋ ಕಡೆ -10, ಅರ್ಧ ಇಂಟು ಅರ್ಧ. ಇದನ್ನು ಸಂಕ್ಷೇಪಿಸ್ತಾನೆ 5/2 -5/4 ಆಗುತ್ತೆ. ಫೈನಲಾಗಿ ಎಸ್ ಇಸ್ ಈಕ್ವಲ್ ಟು 2.5 - 1.25 ಬಂತು. ಎಸ್ ಇಸ್ ಈಕ್ವಲ್ ಟು 1.25 ಮೀಟರ್ ಬಂದಿದೆ. ಪಕ್ಕದ ಸಮೀಕರಣಕ್ಕೆ ಬೆಲೆ ಹಾಕಿ 0 ಇಸ್ ಈಕ್ವಲ್ ಟು 5 ಸ್ಕ್ವೇರ್ ಪ್ಲಸ್ 2 ಇಂಟು -10s. ಈ -20s ಪಕ್ಕಕ್ಕೆ ಬಂದಾಗ 20s ಆಗುತ್ತೆ. ಎಸ್ ಇಸ್ ಈಕ್ವಲ್ ಟು 25/20 ಆಗುತ್ತೆ. ಎಸ್ ಇಸ್ ಈಕ್ವಲ್ ಟು 5/4. ಎಸ್ ಇಸ್ ಈಕ್ವಲ್ ಟು 1.25 ಮೀಟರ್. ಎರಡೂ ಸಮೀಕರಣಗಳನ್ನು ಬಳಸಿಕೊಂಡು ನಮಗೆ ಎರಡರಲ್ಲೂ ಸೂಕ್ತವಾದ ಉತ್ತರ ಸಿಕ್ಕಿದೆ. ಬಟ್ ಆದರೆ ಈ ಸಮೀಕರಣಗಳು ನೋಡಿಕೊಂಡಾಗ ಮೊದಲನೇದಕ್ಕಿಂತ ಎರಡನೇದೇ ನಿಮಗೆ ಸೂಕ್ತ ಅನಿಸುತ್ತೆ. ಯಾಕಂದರೆ ಎರಡನೇದರಲ್ಲಿ ಸಿಂಪ್ಲಿಫಿಕೇಷನ್ ಇನ್ನೂ ಸರಳವಾಗಿದೆ. ಹಾಗಾಗ್ಬಿಟ್ಟು ನೀವು ಯಾವ ಸೂತ್ರ ಬಳಸ್ಕೊಂಡಾಗ ಸಿಂಪ್ಲಿಫಿಕೇಷನು ಸರಳ ಆಗುತ್ತೋ ಅದನ್ನು ನೀವು ಬಳಸ್ಕೋಬೇಕು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇಷ್ಟೊತ್ತು ನೀವು ಈ ಚಲನೆಯ ಸಮೀಕರಣಗಳನ್ನು ವ್ಯುತ್ಪತ್ತಿಸುವುದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳನ್ನು ಬಿಡಿಸುವುದನ್ನು ಲೀಲಾಜಾಲವಾಗಿ ಕಲ್ತ್ಕೊಂಡಿದ್ದೀರಿ. ಈಗ ನೀವು ಕಲ್ತಿರತಕ್ಕಂಥ ಸಾಕಷ್ಟು ಅಂಶಗಳ ಬಗ್ಗೆ 4-6 ಪ್ರಶ್ನೆಗಳನ್ನ ನಾನು ಕೇಳ್ತೇನೆ. ಸಮಸ್ಯೆಗಳನ್ನ ನಾನು ಕೊಟ್ಟ ತಕ್ಷಣ ನೀವು ಅದಕ್ಕೆ ಅಗತ್ಯವಾದಂಥ ಸೂತ್ರ ಹೇಳಿದರೆ 50% ಸೊಲ್ಯೂಷನ್ ನಿಮಗೆ ಸಿಕ್ಕದ ಹಾಗೆ. ಹಾಗಾಗ್ಬಿಟ್ಟು ಈ ಸಮಸ್ಯೆಗಳನ್ನು ಓದಿಕೊಂಡು ಅದಕ್ಕೆ ಸಂಬಂಧಪಟ್ಟ ಯಾವ ಸೂತ್ರವನ್ನು ನೀವು ಬಳಸುತ್ತೇವೆ ಅಂತ ಹೇಳಿದರೆ ನನಗಷ್ಟೇ ಸಾಕು. ನೋಡಿ, ಸ್ಕ್ರೀನ್ ಮೇಲೆ ಮೊದಲನೇ ಪ್ರಶ್ನೆ ಮೂಡಿ ಬಂದಿದೆ. ರೈಲೊಂದು 90 km/h ವೇಗದಲ್ಲಿ ಹೋಗ್ತಾ ಇದೆ. ಅದು ನಿಶ್ಚಲ ಸ್ಥಿತಿಗೆ ಬರ್ತದೆ. ಅದು ನಿಶ್ಚಲ ಸ್ಥಿತಿಗೆ ಬರುವಾಗ ಎಷ್ಟು ದೂರ ಕ್ರಮಿಸಿದೆ ಅನ್ನೋದನ್ನು ನಾವು ಕಂಡುಹಿಡಬೇಕು. ಮೊದಲು ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಈಗಾಗಲೇ ಚಲಿಸ್ತಾ ಇದೆ. ಹಾಗಾಗ್ಬಿಟ್ಟು ಆರಂಭಿಕ ವೇಗ u90. ವೇಗೋತ್ಕರ್ಷ ಭಾಳ ಸ್ಪಷ್ಟವಾಗಿ -0.5 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ನಿಶ್ಚಲ ಸ್ಥಿತಿ ಅಂತಂದರೆ ವಿ ಈಸ್ ಈಕ್ವಲ್ ಟು 0 ಆಗಲೇಬೇಕು, ಬಂದಿದೆ. ಕ್ರಮಿಸಿದ ದೂರ ಅಂತಂದರೆ ಎಸ್ಸು. ಈಗ ನೋಡಿ, ನಮ್ಮ ಮುಂದೆ ಎ ಇದೆ, ಯು ಇದೆ, ವಿ ಇದೆ, ಎಸ್ ಇದೆ. ನಾವು ಕಂಡುಹಿಡಬೇಕಾಗಿರೋದು ಎಸ್ಸು. ಕೊಟ್ಟಿರ್ತಕ್ಕಂಥ 5 ಆಯ್ಕೆಗಳಲ್ಲಿ ಎಸ್ಗಳು ಬರುವುದು ಕೇವಲ ಕೆಳಗಡೆ 2ರಲ್ಲಿ ಮಾತ್ರ. ಯಾವುದು ಸೂಕ್ತವಾದ ಉತ್ತರ ನಿಮಗೆ ಗೊತ್ತಿದೆ ಅನಿಸುತ್ತೆ. ಸೂಕ್ತವಾದ ಉತ್ತರ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಎರಡನೇ ಸಮಸ್ಯೆ ನೋಡೋಣ. ಇಲ್ಲಿ ಕಾರೊಂದು ವಿಶ್ರಾಂತ ಸ್ಥಿತಿನಲ್ಲಿ ಚಲಿಸೋದಕ್ಕೆ ಪ್ರಾರಂಭ ಮಾಡಿ ಸರ್ಟೈನ್ ವೇಗೋತ್ಕರ್ಷ ಪಡೆದುಕೊಂಡು ಕೊನೆಯಲ್ಲಿ ಅದರ ಜವ ಕಂಡುಹಿಡಬೇಕಾಗಿದೆ. ಈಗ ಕೊಟ್ಟಿರ್ತಕ್ಕಂಥ ಅಂಶಗಳು ನೋಡೋಣ. ವಿಶ್ರಾಂತ ಸ್ಥಿತಿ ಅಂತಂದರೆ ಯು ಈಸ್ ಈಕ್ವಲ್ ಟು 0. 1 ನಿಮಿಷ ಅಂತಂದರೆ ಕಾಲ, ಟಿ ನಿಮಿಷನ ನೀವು ಸೆಕೆಂಡಿಗೆ ಮಾಡ್ಕೋಬೇಕಾಗುತ್ತೆ. 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ಲಿ ಎ ಕೊಟ್ಟಿದ್ದಾರೆ. ಜವ ನಾನು ಮೊದಲೇ ಹೇಳಿದೆ ಮಕ್ಕಳ, ಜವ ಬೇರೆ ಅಲ್ಲ, ವೇಗ ಬೇರೆ ಅಲ್ಲ, ಎರಡಕ್ಕೂ ಒಂದೇ ವಿ. ಯು ಎ ಟಿ 3 ಇದೆ. ಜವ ಕಂಡುಹಿಡಬೇಕಾಗುತ್ತೆ. ಆ ಜವ ಕಂಡುಹಿಡೋದಕ್ಕೆ ನಾವು ಬಳಸ್ತಕ್ಕಂಥ ಸೂತ್ರ ಯಾವುದು ಅಂತ ನಿಮಗೆ ಗೊತ್ತಿದೆ. ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಮತ್ತು ಮೂರನೇದನ್ನ ನೋಡೋಣ. ಒಂದು ಬಸ್ಸು 80 km/h ವೇಗದಲ್ಲಿ ಹೋಗಿ ಒಂದು 5 ಸೆಕೆಂಡ್ ಆದಮೇಲೆ 80ರಿಂದ 60ಕ್ಕೆ ಬಂದಿದೆ. ಇಲ್ಲಿ 0ಗೆ ಬಂದಿಲ್ಲ ತಿಳ್ಕೊಳ್ಳಿ. ಅದರ ವೇಗೋತ್ಕರ್ಷ ಕಂಡುಹಿಡಿಯೋದಕ್ಕೆ ನೀವು ಈ ಕೆಳಗಿನ ಯಾವ ಸೂತ್ರಗಳನ್ನು ಬಳಸಬಹುದು? ಮೊದಲು ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಆರಂಭಿಕ ವೇಗ ಯು ಕೊಟ್ಟಿದ್ದಾರೆ, ಟಿ 5 ಸೆಕೆಂಡ್ ಕೊಟ್ಟಿದ್ದಾರೆ, ಅಂತಿಮ ವೇಗ ವಿ ಕೊಟ್ಟಿದ್ದಾರೆ. ನಾವು ಕಂಡುಹಿಡಬೇಕಾಗಿರೋದು ಎ. ಭಾಳ ಸ್ಪಷ್ಟವಾಗಿದೆ. ಯು ವಿ ಟಿ ಎ ಈ 4 ಒಳಗೊಂಡಂತಹ ಸೂತ್ರ
ನೀವು ಆಯ್ಕೆ ಮಾಡಿದ್ದೀರಿ ಅಂತೇಳಿ ಭಾವಿಸುತ್ತಾ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ನಾನು ಆನ್ಸರ್ ಕೊಡ್ತೇನೆ. ದಯಮಾಡಿ ನೋಡಿ, ಇದು ಎ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ಆನ್ಸರೇ. ನೆಕ್ಸ್ಟು ಬರೋಣ. ಒಂದು ಕಟ್ಟಡದ ತುದಿಯಿಂದ ಒಂದು ಕಲ್ಲು ನೆಲಕ್ಕೆ 4 ಸೆಕೆಂಡ್ನಲ್ಲಿ ತಲುಪುತ್ತದೆ. ಆ ಕಟ್ಟಡದ ಎತ್ತರ ಕಂಡುಹಿಡಿಯಬೇಕು. ನೋಡಿ, ಇಲ್ಲಿ ಎ ಮೊದಲೇ ಅವರೇ ಕೊಟ್ಟಿದ್ದಾರೆ. ಒಂದು ಕಲ್ಲು ಕಟ್ಟಡದ ತುದಿ ಮೇಲಿದೆ ಅಂತಂದರೆ ಅಲ್ಲಿ ಯು 0 ಆಗಿರ್ತದೆ. ಸೊ ಯು ಇದೆ ನಮ್ಮಲ್ಲಿ. ಮತ್ತು ಟಿ 4 ಸೆಕೆಂಡ್ ಇದೆ. ಎತ್ತರ ಎಸ್ ಕಂಡುಹಿಡಬೇಕಾಗುತ್ತೆ. ಎ ಕೊಟ್ಟಿದ್ದಾರೆ, ಎಸ್ ಇದೆ, ಟಿ ಇದೆ, ಎ ಇದೆ. ಇಷ್ಟನ್ನು ಬಳಸ್ಕೊಂಡಾಗ ಎಸ್ ಕಂಡುಹಿಡಬೇಕಾದ್ರೆ ನೀವು ಯಾವ ಸೂತ್ರ ಬಳಸ್ತೀರಿ ಮಕ್ಕಳ? ಖಂಡಿತ ಕರೆಕ್ಟು. ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಅರ್ಧ ಎ ಟಿ ಸ್ಕ್ವೇರ್. ಇಲ್ಲಿ ಒಟ್ಟು 2 ಸೂತ್ರಗಳನ್ನ ಬಳಸಬೇಕಾಗ್ತದೆ. ಒಂದು ವೇಗೋತ್ಕರ್ಷ, ಮತ್ತಿನ್ನೊಂದು ವಾಹನ ಚಲಿಸಿದ ದೂರ. ಮೊದಲು ನೋಡ್ಕೊಳ್ಳೋಣ. ಟಿ ಅಂದರೆ 5 ನಿಮಿಷ, ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. 18ರಿಂದ 36ಕ್ಕೆ ಅಂದರೆ 18 ಯು ಆಗುತ್ತೆ, 36 ವಿ ಆಗುತ್ತೆ. ವೇಗೋತ್ಕರ್ಷ ಕಂಡುಹಿಡಿರಿ ಅಂತಂದರೆ ಎ. ಈಗ ವಿ ಇದೆ, ಯು ಇದೆ, ಟಿ ಇದೆ, ಎ ಬಹಳ ಸುಲಭನಾಗಿ ನಾವು ಕಂಡುಹಿಡಬಹುದು. ಯಾವ ಸೂತ್ರ ಹೇಳಿ ಮಕ್ಕಳ? ರೈಟ್, ನೀವು ಹೇಳಿದ್ದೆ ಸರಿ. ಎ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ. ಈಗ ನೆಕ್ಸ್ಟ್ ಎರಡನೇದು ಒಂದು ಉಳ್ಕೊಂಡಿದೆ. ಯಾವುದು? ಚಲಿಸಿದ ದೂರ ಅಂದರೆ ಎಸ್ಸು. ಈ ಕೊಟ್ಟಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಬಳಸಿಕೊಂಡು ಎಸ್ನ ಕಂಡುಹಿಡಬೇಕು. ಎಸ್ ಇರ್ತಕ್ಕಂಥದ್ದು ಕೆಳಗಡೆ ಇರ್ತಕ್ಕಂಥ ಎರಡೇ ಸೂತ್ರ. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಅರ್ಧ ಎ ಟಿ ಸ್ಕ್ವೇರ್ ಹಾಕ್ಬೋದು, ಅಥವಾ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2 ಎ ಎಸ್ ಅನ್ನು ಸಹ ನಾವಿಲ್ಲಿ ಬಳಸಿಕೊಂಡು ದೂರವನ್ನು ಕಂಡುಹಿಡಬಹುದು. ಹೌದು ಮಕ್ಕಳ, ಇಷ್ಟೊತ್ತು ನಾವು ಚಲನೆಯ ಪಾಠದಲ್ಲಿ ಸಾಕಷ್ಟು ಪರಿಕಲ್ಪನೆಗಳನ್ನು ತಿಳಿದುಕೊಂಡಿದ್ದೇವೆ. ಅದರ ಒಂದು ಪಕ್ಷಿ ನೋಟ ಅಥವಾ ಸಮ್ಮರಿ, ಮನಸ್ಸಿನ ನಕ್ಷೆ, ಮೈಂಡ್ ಮ್ಯಾಪು ಈ ರೀತಿ ಇದೆ. ಇಲ್ಲಿ ನೋಡಿ, ಚಲನೆ ಪಾಠದಲ್ಲಿ ಚಲನೆ ವಿಧಗಳು, ಆ ವಿಧಗಳಲ್ಲಿ ಗೋಚರ ಚಲನೆ, ಅಗೋಚರ ಚಲನೆ, ಇವೆಲ್ಲ ಚಲನೆ ವಿಧಗಳನ್ನು ನಾವು ಕಲಿತಿದ್ದೇವೆ. ಇದರ ಜೊತೆ ಏಕರೂಪ ಮತ್ತು ಏಕರೂಪವಲ್ಲದ ಚಲನೆ. ನೆಕ್ಸ್ಟು ಚಲನೆ ನಾವು ಚಲಿಸಿದ ದೂರ ಕಲಿತಿದ್ದೇವೆ. ಚಲಿಸಿದ ದೂರಕ್ಕೆ ಸಂಬಂಧಪಟ್ಟಂತೆ ಜವ ಆದಮೇಲೆ ಸರಾಸರಿ ಜವ. ಮತ್ತು ಸ್ಥಾನಪಲ್ಲಟ ಕಲಿತಿದ್ದೇವೆ. ಸ್ಥಾನಪಲ್ಲಟಕ್ಕೆ ಸಂಬಂಧಪಟ್ಟಂತೆ ವೇಗದಲ್ಲಿ ಸರಾಸರಿ ವೇಗ. ಈ ವೇಗ ಬದಲಾವಣೆ ಆದರೆ ವೇಗೋತ್ಕರ್ಷ. ವೇಗೋತ್ಕರ್ಷದಲ್ಲಿ 2 ವಿಧ ಇದೆ, ಏಕರೂಪ ಮತ್ತು ಏಕರೂಪವಲ್ಲದ ವೇಗೋತ್ಕರ್ಷ. ನೆಕ್ಸ್ಟು ಫೈನಲ್ಗೆ ಚಲನೆಯ ಸಮೀಕರಣಗಳಲ್ಲಿ ಒಟ್ಟು 3 ಸಮೀಕರಣಗಳನ್ನು ಕಲಿತಿದ್ದೇವೆ. ಒಂದು ದಾರದ ತುಂಡನ್ನು ತಗೊಳ್ಳಿ, ಅದಕ್ಕೆ ಒಂದು ಸಣ್ಣ ಕಲ್ಲು ಕಟ್ಬಿಟ್ಟು ಹೀಗೆ ನಿಮ್ಮ ತಲೆ ಮೇಲೆ ಹೀಗೆ ಸುತ್ತಿ. ನಿಮ್ಮ ತಲೆ ಮೇಲೆ ಸುತ್ತರಪ್ಪ, ಬೇರೆಯವ್ರ ತಲೆ ಮೇಲೆ ಸುತ್ತಕ್ಕೆ ಹೋಗ್ಬಿಡಿ. ಹೀಗೆ ಸ್ವಲ್ಪ ಸುತ್ತಿದ ಮೇಲೆ ಬಿಟ್ಬಿಡಿ. ಅದು ನಿನ್ನ ತಲೆ ಮೇಲೆ ಬೀಳುತ್ತಾ, ನಿನ್ನ ಕಾಲ ಮೇಲೆ ಬೀಳುತ್ತಾ, ಅಥವಾ ಎಲ್ಲಿ ಬೀಳುತ್ತೆ, ಎಷ್ಟು ದೂರದಲ್ಲಿ ಬೀಳುತ್ತೆ, ಎಷ್ಟು ವೇಗದಲ್ಲಿ ಬೀಳುತ್ತೆ, ಸ್ವಲ್ಪ ಯೋಚನೆ ಮಾಡಿ ಅಳತೆ ಮಾಡಿದರೆ ನಿಮಗೆ ಕಾರಣ ಸಿಗುತ್ತೆ. ಈಗ ನೀವೆಲ್ಲರ ಬಹಳ ನಿರೀಕ್ಷೆಯಿಂದ ಕಾಯುತ್ತಿರುವಂತಹ ಮನೆಗೆಲಸವನ್ನೂ ಕೊಡುವ ಸಮಯ ಮೂಡಿ ಬಂದಿದೆ. ಒಟ್ಟು 3 ಪ್ರಶ್ನೆಗಳನ್ನು ನಾನು ಕೊಡ್ತಾ ಇದ್ದೇನೆ, ಸ್ಕ್ರೀನ್ ಮೇಲೆ ಬಂದಿದೆ. ದಯಮಾಡಿ ಬರೆದುಕೊಂಡು ನೀವು ಇಷ್ಟೊತ್ತು ಕಲಿತಿರ್ತಕ್ಕಂಥ ಜ್ಞಾನಾರ್ಜನೆಯನ್ನು ಬಳಸಿಕೊಂಡು ಸ್ವತಂತ್ರವಾಗಿ ನೀವೇ ಉತ್ತರಿಸಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಈ 3 ಅವಧಿಯಲ್ಲೂ ಚಲನೆಯ ಪಾಠಕ್ಕೆ